ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರೇ, ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗೋದ್ರ ಮೂಲಕ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆಗಳಾಗಲಿದೆ, ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನಾದರೂ ತಿಳ್ಕೊತಾ ಹೋಗೋಣ. ಹೌದು, ಸಿಂಹರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು ಸಹ ದೂರ ಆಗಿ ಒಂದು ಒಳ್ಳೆಯ ಸಮೃದ್ಧಿಯ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಸಿಂಹರಾಶಿಯವರು, ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ, ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಂತ ವ್ಯಾಪಾರ, ನಾಯಕತ್ವ ಗುಣ ಹೊಂದಿರತಕ್ಕಂಥವ್ರು ನೀವಾಗಿರ್ತೀರ. ಕಾಡಿಗೆ ರಾಜ ಹೇಗೆ ಸಿಂಹ ಆಗಿರುತ್ತೋ ಅದೇ ರೀತಿ ನೀವು ಸಹ ನಿಮ್ಮ ಊರಿಗೆ, ನಿಮ್ಮ ಒಂದು ಕುಟುಂಬಕ್ಕೆ ಸಿಂಹದಂತೆ ಒಂದು ನಾಯಕತ್ವ ಗುಣವನ್ನು ಹೊಂದಿರತಕ್ಕಂಥವರು ನೀವಾಗಿರ್ತೀರ ಸಿಂಹರಾಶಿಯವರೇ. ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಏನೆಲ್ಲ ಬದಲಾವಣೆಗಳಾಗಲಿದೆ, ಅದೇ ರೀತಿ ಪಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವ ಬೀರಲಿದೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಸಿಂಹರಾಶಿಯವರಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತೆರೀತಕ್ಕಂಥದ್ದು. ಹೌದು, ಅದೃಷ್ಟ ಆದರೆ ಈಗ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ನೀವು ಈ ಸಮಯದಲ್ಲಿ ಯಶಸ್ಸನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳಾದರೆ ದೂರ ಆಗ್ತಕ್ಕಂಥದ್ದು. ನೀವು ಪ್ರತಿದಿನ ಈ ಹಿಂದೆ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇರ್ತೀರಾ. ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತೀರಾ. ಅದೇ ರೀತಿ ದುಃಖಿತರಾಗ್ತಿರ್ತೀರಿ. ಆದರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ಈ ಸಮಯದಲ್ಲಾದರೆ ದೂರ ಆಗಿ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಅದೇ ರೀತಿ ಮಾತೆ ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇದ್ದು ಲಕ್ಷ್ಮೀ ದೇವರು ಈಗ ನಿಮಗೆ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು ಸಹ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ದೇವರು ಸಹ ನಿಮಗೆ ಕೆಲವು ಸಂಕೇತವನ್ನು ಸಹ ನೀಡ್ತಾರೆ. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಸಂಕೇತ ನಿಮಗೆ ಸಿಗುತ್ತೆ ಅಂತ ಹೇಳಿ. ಆದರೆ ದೇವರು ನೀಡ್ತಕ್ಕಂಥ ಸಂಕೇತ ಆಗಿರ್ಬೋದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳಾಗಿರ್ಬೋದು, ಈ ವಿಚಾರಗಳನ್ನಲ್ಲಿ ನೀವು ಆದಷ್ಟು ಗುಪ್ತವಾಗಿರಿಸಬೇಕಾಗಿರುತ್ತೆ. ಯಾರೊಂದಿಗೂ ಸಹ ಈ ವಿಚಾರಗಳನ್ನೆಲ್ಲ ಹೇಳಿಕೊಳ್ಳಬೇಡಿ. ಹೌದು, ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮುಂದಿನ ಯೋಜನೆಗಳನ್ನು, ಅಂತಂದರೆ ನೀವು ಯಾವುದೇ ಒಂದು ಆಸ್ತಿ ಖರೀದಿ ಮಾಡ್ತಿದ್ರೆ, ಮನೆ ಖರೀದಿ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಜೊತೆಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಡೀತಕ್ಕಂಥ ಪವಾಡವನ್ನು, ಅದ್ಭುತಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೇಳಿಕೊಂಡ್ರೆ ಅದು ನಿಮ್ಮ ಶತ್ರು ತಿಳಿದು ಅವರು ನಿಮ್ಮ ಮುಂದಿನ ಯೋಜನೆಯನ್ನು ದಾರಿ ತಪ್ಪಿಸಲು ಅಥವಾ ಕೆಡಿಸಲು ಪ್ರಾರಂಭ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮುಂಬರುವ 3 ದಿನಗಳಂದು ನಡೀತಕ್ಕಂತಹ ಈ ಒಂದು ಅದ್ಭುತವನ್ನು ಆದಷ್ಟು ನೀವು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಕಾರ್ಯವನ್ನೆಲ್ಲ ಮನಸ್ಸಿನಲ್ಲಿ ಮಾಡ್ತೀರಿ, ನಿಮ್ಮ ಪ್ರತಿಫಲದ ಮೂಲಕ ಅವರಿಗೆ ಉತ್ತರವನ್ನು ನೀಡಿ. ಇಷ್ಟು ದಿನ ಸಿಂಹರಾಶಿಯವರು ಜೀವನದಲ್ಲಿ ಪ್ರತಿದಿನ ಎದ್ದ ನಂತರ ಒಂದೊಂದು ಸಮಸ್ಯೆ ಆದರೆ ಇರ್ತಿತ್ತು. ಹೌದು, ಈ ದಿನ ಬೇಗ ಕಳೆದ್ರೆ ಸಾಕಪ್ಪ, ಈ ಕಷ್ಟಗಳೆಲ್ಲ ಯಾವಾಗ ದೂರ ಆಗುತ್ತೆ ಎಂಬುವ ಸ್ಥಿತಿಗೆ ನೀವು ಹೋಗ್ಬಿಟ್ಟಿದ್ರಿ. ಆದರೆ ಸಿಂಹರಾಶಿಯವರೇ, ಲಕ್ಷ್ಮೀ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು, ಎಲ್ಲ ರೀತಿ ಸಮಸ್ಯೆಗಳು ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ಸಿಂಹರಾಶಿಯವರು ಮೇಲಕ್ಕೆ ಎಷ್ಟೇ ಒರಟಾಗಿ, ಎಷ್ಟೇ ಗಾಂಭೀರ್ಯದಿಂದ ಮಾತನಾಡಿದರೂ ಸಹ ನಿಮ್ಮ ಮನಸ್ಸು ತುಂಬ ಮೃದುವಾಗಿರುತ್ತೆ. ಹೌದು, ಚಿಕ್ಕ ಮಕ್ಕಳಿಗೆ ಇರ್ತಕ್ಕಂತಹ ಮನಸ್ಸಾದರೆ ನಿಮ್ಮೊಳಗಡೆ ಇರ್ತಕ್ಕಂಥದ್ದು. ಹೌದು, ಸಿಂಹರಾಶಿಯವರ ನಾಯಕತ್ವದ ಗುಣ ಹೇಗಿರುತ್ತೆ ಅಂತಂದರೆ, ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಸಹ ಅದನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳೋದಿಲ್ಲ. ಹೌದು, ಬದಲಿಗೆ ನಿಮ್ಮ ಒಂದು ಸಂತೋಷವನ್ನು ಎಲ್ಲರಿಗೂ ಸಹ ವ್ಯಕ್ತ ಮಾಡ್ತಿರ್ತೀರ ಹೊರತಾಗಿ
ನಿಮ್ಮೊಳಗಡೆ ಅಗ್ನಿಪರ್ವದಷ್ಟು ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರ. ಅದನ್ನು ಯಾರೊಂದಿಗೂ ಸಹ ನೀವು ಹಂಚಿಕೊಳ್ಳೋದಿಲ್ಲ. ಇದರ ಉದ್ದೇಶ ನಿಮ್ಮ ಒಂದು ನೋವನ್ನು ಬೇರೆಯವರಿಗೆ ಹೇಳಿ ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಸಹ ಸಂತೋಷ ಮತ್ತು ಶಾಂತಿಯನ್ನು ಹಂಚುತ್ತಾ ನೀವು ಮಾತ್ರ ನಿಮ್ಮೊಳಗಡೆ ಇರ್ತಕ್ಕಂಥ ನೋವನ್ನು ಅದೇ ರೀತಿ ಇಟ್ಕೊಂಡಿರ್ತೀರ. ಇದೇ ನಿಮ್ಮ ದೊಡ್ಡತನ ಆಗಿರುತ್ತೆ. ಹೌದು, ಸಿಂಹರಾಶಿಯವರೇ, ಇಷ್ಟು ದಿನ ನೀವು ಯಾರನ್ನು ನಂಬಿದ್ರೋ ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು. ಯಾರನ್ನು ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ ಅಲ್ಲವೇ? ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾರೇ ನಿಮ್ಮ ಬಳಿಗೆ ಬಂದು ಸಹಾಯವನ್ನು ಕೇಳಿದ್ರೆ ಅದು ಹಣದ ಸಹಾಯ ಆಗಿರ್ಬೋದು ಅಥವಾ ಬೇರೆ ಸಹಾಯ ಆಗಿರ್ಬೋದು. ಹಣದ ಸಹಾಯವನ್ನು ಕೇಳಿದ್ರೆ ನಿಮ್ಮ ಬಳಿ ಆ ಸಮಯದಲ್ಲಿ ಹಣ ಇಲ್ಲ ಅಂತಂದ್ರೂ ಸಹ ಬೇರೆಯವರ ಬಳಿ ನಿಮ್ಮ ಹೆಸರಿನ ಮೇಲೆ ಸಾಲವನ್ನು ತಂದು ಅವರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ಕ್ಷಣಗಳು ಸಹ ಇದೆ. ಆದರೆ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದು, ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಅವರು ಈಗ ಗಗನದೆತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನು ನೀವು ಯಾರನ್ನು ನಂಬಿದ್ರೋ ಅವರಿಂದನೇ ಹೆಚ್ಚು ನೋವನ್ನು ಪಡ್ಕೊಳ್ತಿದ್ದೀರಲ್ಲ, ಆ ವಿಚಾರಗಳನ್ನೆಲ್ಲ ಪ್ರತಿದಿನ ನೆನಪು ಮಾಡ್ಕೊಳ್ತಾ ದುಃಖಿತರಾಗಿದ್ದೀರಿ. ಆದರೆ ಈ ಕಹಿ ನೆನಪೆಲ್ಲ ಈಗ ದೂರ ಆಗ್ತಕ್ಕಂಥದ್ದು. ಇಷ್ಟು ದಿನ ಪ್ರತಿದಿನ ಒಂದೊಂದು ಸವಾಲುಗಳನ್ನು ನೀವು ಎದುರಿಸುತ್ತಾ ಬಂದಿದ್ದೀರಿ. ಹೌದು, ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಯಾಕೆ ಇಷ್ಟೊಂದು ಸಂಕಷ್ಟ? ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ನನ್ನ ದಾರಿಯಲ್ಲಿ ನನ್ನ ಪ್ರಾಮಾಣಿಕತೆಯಿಂದನೇ ನಾನು ಜೀವನವನ್ನು ನಡೆಸ್ತಿದ್ದೀನಿ ಎಂಬಂತೆ ನೀವು ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಈ ಕಹಿ ನೆನಪೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಹೌದು, ನಿಮ್ಮ ಏಳಿಗೆಯನ್ನು ಕಾಣದೆ ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿದೆ. ಇದನ್ನು ಸಹ ನೀವು ಗಮನಿಸಿದ್ದೀರಿ. ಆದಷ್ಟು ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ. ಹೌದು, ಸಿಂಹರಾಶಿಯವರು, ನೀವು ಪ್ರತಿದಿನ ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಟ್ಟಿಲ್ಲ. ಇದರಿಂದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರತಕ್ಕಂತಹ ಎಲ್ಲ ರೀತಿ ಕಣ್ಣೀರುಗಳು, ಕಹಿ ನೆನಪುಗಳು ಸಹ ಈ ಸಮಯದಲ್ಲಿ ದೂರ ಆಗೋದ್ರ ಮೂಲಕ ದೇವರೇ ಈಗ ನಿಮಗೆ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಯಾವ ದಾರಿಯಲ್ಲಿ ನೀವು ಹೋಗಬೇಕು ಎಂಬುವಂತೆ ದೇವರೇ ಈಗ ನಿಮಗೆ ಸ್ಪಷ್ಟವಾಗಿರ್ತಕ್ಕಂತಹ ದಾರಿಯನ್ನು ತೋರಲಿದ್ದಾರೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಹೌದು, ಇಷ್ಟು ದಿನ ನಡೆದಿರ್ತಕ್ಕಂಥ ಘಟನೆಗಳನ್ನು ನೀವು ಒಂಟಿಯಾಗಿದ್ದಾಗ ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಾ. ಅದೆಲ್ಲ ಈಗ ಕಣ್ಮರೆಯಾಗ್ತಕ್ಕಂಥದ್ದು. ಅದೇ ರೀತಿ ಯಾರಾದರೂ ಸಹಾಯ ಅಂತ ಹೇಳಿ ಬಂದರೆ ನಿಮ್ಮ ಬಳಿಗೆ ಹಿಂದೆ ಮುಂದೆ ಯೋಚನೆ ಮಾಡ್ದಿರೇ ಅವ್ರಿಗೆ ಸಹಾಯವನ್ನು ಮಾಡ್ತೀರಾ. ಹೌದು, ಇದು ಸಹ ನಿಮ್ಮ ದೊಡ್ಡತನ ಆಗಿದೆ. ಆದಷ್ಟು ಈ ಅದ್ಭುತವಾಗಿರ್ತಕ್ಕಂತಹ 3 ದಿನಗಳಂದು ನೀವು ಮೌನವಾಗಿರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಎಷ್ಟು ಮಾತನಾಡಬೇಕು ಅಷ್ಟನ್ನೇ ಮಾತನಾಡಿ, ಅನಗತ್ಯ ವಿಚಾರಗಳಿಗೆ ವಿವಾದಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ನಿಮಗೆ ನೆನಪಾಗ್ತಿರುತ್ತೆ. ಆದರೆ ಅದು ನಿಮ್ಮನ್ನು ಕುಗ್ಗಿಸೋಲಿಕ್ಕೆ ಬರ್ತಿಲ್ಲ. ಹೌದು, ಅದರಿಂದ ನೀವು ಕಲ್ತಿರ್ತಕ್ಕಂಥ ಪಾಠವನ್ನು ಮುಂಬರುವ ಜೀವನಕ್ಕೆ ನೀವು ಅದನ್ನು ಅಳವಡಿಕೆ ಮಾಡಿಕೊಳ್ಳಬೇಕಾಗಿರುತ್ತೆ. ಪಿ ಎಂಬುವ ಅಕ್ಷರದಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ. ಅದು ಒಬ್ಬ ವ್ಯಕ್ತಿಯ ಹೆಸರು, ಒಂದು ಜಾಗದ ಹೆಸರು, ಅದೇ ರೀತಿ ಒಂದು ಘಟನೆಯ ಹೆಸರು ಸಹ ಆಗಿರಬಹುದಾಗಿರುತ್ತೆ. ಈ ರೀತಿ ಪಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಿಮ್ಮ ಸ್ಥಾನಮಾನವನ್ನೇ ಬದಲಾವಣೆ ಮಾಡ್ತಕ್ಕಂಥದ್ದು. ಹೌದು, ಸಮಾಜದಲ್ಲಿ ನಿಮ್ಮ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದರ ಮೂಲಕ ನಿಮಗೆ ಒಂದು ನಾಯಕತ್ವದ ಗುಣ ಆದರೆ ಸಿಗ್ತಕ್ಕಂಥದ್ದು ಮತ್ತು ನಿಮ್ಮೊಳಗಡೆ ಇರ್ತಕ್ಕಂತಹ ಆತ್ಮಶಕ್ತಿ ಮತ್ತು ನಿಮ್ಮೊಳಗಡೆ ಇರ್ತಕ್ಕಂತಹ ಮಾನಸಿಕ ಶಕ್ತಿಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ. ಆದಷ್ಟು ಯಾವುದಕ್ಕೂ ಸಹ ನೀವು ಕುಗ್ಗೋದಕ್ಕೆ ಹೋಗಬೇಡಿ. ಧೈರ್ಯದಿಂದ ಮುನ್ನಡೆಯಿರಿ. ಮಾತೆ ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಸಿಂಹರಾಶಿಯವರ ಜೀವನದಲ್ಲಿ ಈ ಸಮಯದಲ್ಲಿ ಅನಿರೀಕ್ಷಿತ ವ್ಯಕ್ತಿಯಿಂದ ನಿಮಗೆ ಸಹಾಯ ಆದರೆ ಸಿಗುತ್ತೆ. ಹೌದು, ನೀವು ಯಾರಿಗೂ ಸಹ ಸಹಾಯವನ್ನು ಮಾಡಿ ಅಂತ ಹೇಳಿ ಕೇಳೋದಿಲ್ಲ. ಆದರೆ ನಿಮ್ಮ ಒಂದು ಅವಶ್ಯಕತೆಯನ್ನು ಅನಿರೀಕ್ಷಿತ ವ್ಯಕ್ತಿಯೊಬ್ಬರು ಅರ್ಥ ಮಾಡಿಕೊಂಡು ಅವರೇ ನಿಮ್ಮ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಹೌದು, ಅದೇ ರೀತಿ ಇದೇ ಒಂದು ಸಮಯದಲ್ಲಿ ಅಪರಿಚಿತ ವ್ಯಕ್ತಿನೂ ಸಹ ನಿಮ್ಮ ಜೀವನಕ್ಕೆ ಬರ್ತಾರೆ. ಹೌದು, ಆ ಒಂದು ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ನೀವೇನಾದರೂ ಹೋದರೆ ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗತ್ತೆ. ಪ್ರಾರಂಭಿಕವಾಗಿ ಆ ವ್ಯಕ್ತಿಯ ಗುಣಗಳನ್ನು ನೀವು ಅನುಮಾನ ಪಟ್ಟರೂ ಸಹ ಅದೇ ನಿಮ್ಮೊಳಗೆ ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಕ್ಕಂಥದ್ದು. ಹೌದು, ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಹೋದರೆ ನೀವು ನಿಮ್ಮ ಗುರಿಯನ್ನು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ಈ ಸಮಯದಲ್ಲಿ ಆತುರದಿಂದ ನಿರ್ಧಾರವನ್ನು
ತಗೊಳ್ಳೋದು ಉತ್ತಮ ಆಗಿರೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಆ ಒಂದು ವ್ಯಕ್ತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸೋದು ಉತ್ತಮ ಆಗಿರುತ್ತೆ. ಹೌದು, ಅವರ ನಡವಳಿಕೆ, ಅವರ ಗುಣವನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋದರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಗುರಿಯನ್ನು ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ಈ ಅದ್ಭುತವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಮಾನಸಿಕ ಒತ್ತಡ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಶತ್ರುಗಳ ಬಗ್ಗೆ, ಇನ್ನೊಬ್ಬರ ಬಗ್ಗೆ ನೀವು ಆಲೋಚನೆ ಮಾಡೋದನ್ನು ಬಿಟ್ಬಿಡಿ. ಹೌದು, ಬರೀ ನಿಮ್ಮ ಯಶಸ್ಸು, ನಿಮ್ಮ ಗುರಿಯ ಬಗ್ಗೆ ಮಾತ್ರನೇ ಆಲೋಚನೆ ಮಾಡಿದರೆ ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು ಸಹ ದೂರ ಆಗಿ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿಯಾದರೆ ಸಿಗ್ತಕ್ಕಂಥದ್ದು, ಪ್ರಾಪ್ತಿಯಾಗ್ತಕ್ಕಂಥದ್ದು ಲಕ್ಷ್ಮೀ ದೇವರ ಅನುಗ್ರಹದ ಮೂಲಕ. ಇದು ಸಿಂಹರಾಶಿಯವರ ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗಲಿದೆ ಅಂತ ಹೇಳಿ ಮಾಹಿತಿಯನ್ನಾದರೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಸಲಾಗಿದೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.